ಸರ್ ಜನ ಫುಲ್ ರೆಸ್ಟ್ ಆಗಿರ್ತಾರೆ. 3 ಗಂಟೆ 2 ಗಂಟೆ ಮೇಯ್ತಾರೆ. ಒಬ್ಬರು ಪೇಷಂಟ್ ನೋಡೋದಕ್ಕೆ ಬಾಕರ್ ಮುಂದೆ ಕ್ಯೂ ಅಲ್ಲಿ ನಿಂತಿರೋದಕ್ಕೆ ಅಲ್ಲಿ ಡಾಕ್ಟರ್ಗಳು ಸರಿಯಾಗಿಲ್ಲ. ಅಲ್ಲಿ ವ್ಯವಸ್ಥೆ 30 ರೂಪಾಯಿ ಈಗ ತಾಲೂಕು ಆಡಳಿತ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ನೀವು? ಅಧಿಕಾರಿಗಳು ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಸರ್ಕಾರ ಅವ್ರದಾದ್ರೂ ಸಾರ್ವಜನಿಕರ ದುಡ್ಡನ್ನ ದುರ್ಬಳಕೆ ಮಾಡ್ಕೋರಿಕಲ್ಲ. ಈ ದುರ್ಬಳಕೆಯನ್ನ ಅವ್ರು ಯಾರು ಮಾಡುವಂತದಲ್ಲ. ನೀವು ಅಂತದೇನಾರಾದ್ರೆ ಸುತ್ತ ಹಳ್ಳಿಗಳಿಗೆ ಪ್ರಚಾರ ಮಾಡಿ ಈ ತರ ಮಾಡ್ತಾ ಇದೀವಿ ಅಂತ ಕೇಳಬೇಕಾಗಿತ್ತು. ಆದ್ರೆ ಇಲ್ಲಿ ಪ್ರಚಾರ ಏನೂ ಇಲ್ಲ. ಏಕಾಏಕಿ ನೀವು ಯಾರು ಮಾಡಿರ್ತಕ್ಕಂಥವ್ರು, ಯಾವ ಈ ತಾಲೂಕಿನ ಅಧಿಕಾರಿ ಮಾಡಿರ್ತಕ್ಕಂಥವ್ನು ಅವ್ರು ಬಂದು ಉತ್ತರ ಕೊಡ್ಲೇ ಇಲ್ಲ. ಯಾವ ಆದೇಶ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ಕೇಳ್ತವ್ರೆ. ಒಮ್ಮನ್ ಕೇಳ್ಬೇಕು, ಒಮ್ಮನ್ನೇ ಮಾತಾಡ್ಸೋಕೆ. ಈಗ ಒಮ್ಮ ಯಾರು ವಸೂಲಿ ಮಾಡ್ತಾ ಇರೋದು, ಕೊಟ್ಟಿರೋರು ಯಾರು, ನಿನ್ಗೆ ಆದೇಶ ಕೊಟ್ಟಿರ್ತಕ್ಕಂಥ ಯಾರು ಕೊಟ್ಟಿರ್ತಕ್ಕಂಥದ್ದು ಹೇಳ್ಬೇಕು ಸರ್ ಅಂತ ಹೇಳಿ. ಒಂದು ಆದೇಶದ ಪ್ರತಿ ನೋಡಿ, ಇವರು DHO ಇದು ಮಾಡಿರ್ತಕ್ಕಂಥದ್ದು ಅಕ್ರಮ. ಏನ್ ಹೇಳಿ, ಸಾರ್ವಜನಿಕರ ಒಂದು ಆಸ್ತಿಗೆ ಇದೇನೋ ನಾವು ಡಾಕ್ಟ್ರು ಮನೇಲಾಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಪಾರ್ಕಿಂಗ್ ಮಾಡ್ತಾ ಇಲ್ಲ. ಇವ್ ರೀತಿ ಏಕಾಏಕಿ ಆದೇಶಗಳನ್ನ ಮಾಡ್ಬಿಟ್ಟು ಸಾರ್ವಜನಿಕರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಪಾಪ ಅವರು ಪೇಷಂಟ್ಗಳು ಕರ್ಕ ಬಂದವರು ದುಡ್ಡು ಇರುತ್ತೋ ಇರಲ್ವೋ ಅವ್ರ ಹತ್ರ ಸರ್ಕಾರಿ ಆಸ್ಪತ್ರೆ ಫ್ರೀಯಾಗಿ ಕೊಡ್ತಾರೆ ಟ್ರೀಟ್ಮೆಂಟ್ ಅಂತ ಬರ್ತಾರೆ. ಆದ್ರೆ ಅವರು ಕೈಯಲ್ಲಿ 100 ರೂಪಾಯಿ ಇಟ್ಕೊಂಡು ಬರ್ಬೇಕು. ಇವಾಗ ಯಾಕೆ ನನ್ ಗಾಡಿ ಕೈಕೊಳ್ಳಕ್ಕೆ? ಇಂಥ ಒಂದು ದುಸ್ಥಿತಿ ಬಂದಿದೆ. ದಯಮಾಡಿ ಈ ಆದೇಶನ ಈಗಿಂದೀಗ್ಲೇ ಈ ಕ್ಷೇತ್ರದ ಶಾಸಕರಲ್ಲೂ ನಾವು ಮನವಿ ಸಲ್ಲಿಸ್ತೀವಿ. ಈಗಿಂದೀಗ್ಲೇ ಈ ಆದೇಶನ ಹಿಂಪಡೆದು ಇಲ್ಲಿ DHO ಯಾರಿದ್ದಾರೆ, ಅರವಿಂದ್ ಅವರು ಅವ್ರ ಗಮನಕ್ಕೆ ತರಬೇಕು. ದಯಮಾಡಿ ಇದನ್ನ ನಾವು KRS ಪಕ್ಷದಿಂದ ಹೋರಾಟ ಮಾಡಿ ಖಂಡಿಸ್ತೇವೆ. ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಇವತ್ತಿಗೆ ಈ ಕೂಡಲೇ ಈ ಆದೇಶ ನಾವು ರದ್ದು ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮಸ್ತೆ ಬಂಧುಗಳು.